ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ನನ್ನ ಸಮಸ್ತ ಬೀಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಬನ್ನಿ ದ್ವಾದಶ ರಾಶಿಗಳ ಒಂದು ಫಲಾನುಫಲಗಳನ್ನ ನೋಡೋಣ. ಅದಕ್ಕೂ ಮುಂಚೆ ಗ್ರಹಗಳ ಒಂದು ಸ್ಥಾನಮಾನನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಕುಜಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 2ನೇ ತಾರೀಕು ಬದಲಾವಣೆಯನ್ನು ಮಾಡ್ತಾ ಇದ್ರೆ, ಬುಧ ಗ್ರಹ ಕುಂಭ ರಾಶಿಯಿಂದ ಮೀನ ರಾಶಿಗೆ ಇದೇ ತಿಂಗಳ 11ನೇ ತಾರೀಕು ಬದಲಾವಣೆ ಮಾಡ್ತಿದೆ. ತದನಂತರ 30ನೇ ತಾರೀಕು ಮತ್ತೊಂದು ಸತಿ ತನ್ನ ಬದಲಾವಣೆ ಮಾಡ್ತಿದೆ. ಅಂದರೆ ಮೀನ ರಾಶಿಯಿಂದ ಮೇಷ ರಾಶಿಗೆ ತನ್ನ ಪತನ ಬದಲಾಯಿಸ್ತಿದೆ. ಇನ್ನು ಸೂರ್ಯ ಮೀನ ರಾಶಿಯಿಂದ ಮೇಷ ರಾಶಿಗೆ ಇದೇ ತಿಂಗಳ 14ನೇ ತಾರೀಕು ತನ್ನ ಪತನ ಬದಲಾಯಿಸ್ತಾ ಇದ್ರೆ, ಶುಕ್ರ ಗ್ರಹ ಬಂದು ಮೇಷ ರಾಶಿಯಿಂದ ವೃಷಭ ರಾಶಿಗೆ 19ನೇ ತಾರೀಕು ತನ್ನ ಪತನ ಬದಲಾಯಿಸ್ತಿದೆ. ಸೊ ಹಾಗಿದ್ರೆ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಫಲಗಳನ್ನ ನೀಡುತ್ತೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇನ್ನು ಸಿಂಹ ರಾಶಿಯವರ ಏಪ್ರಿಲ್ ತಿಂಗಳ ಭವಿಷ್ಯ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ, ಸಿಂಹ ರಾಶಿಯವರಿಗೆ ತುಂಬ ಉತ್ತಮವಾದ ಒಂದು ಸಮಯ ಇದಾಗಿರುತ್ತೆ. ಯಾಕೆ ಅಂತ ಕೇಳಿ, ಗುರುಗ್ರಹ ಇವರ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರುಬಲ ಬಂದಿದೆ. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಶುಭ ಸುದ್ದಿ ಆಗಿರುತ್ತೆ. ಸೊ ಮದುವೆ ಹುಡುಕಾಟದಲ್ಲಿರೋರಿಗಾಗಿರ್ಬೋದು, ಮನೆಯಲ್ಲಿ ಶುಭ ಕಾರ್ಯಗಳಾಗುವಂಥದ್ದಾಗಿರ್ಬೋದು, ಅಂದರೆ ಗೃಹ ಪ್ರವೇಶ ಆಗಿರ್ಬೋದು, ನಾಮಕರಣ ಆಗಿರ್ಬೋದು, ಅಥವಾ ಯಾವುದಾದ್ರೂ ಹೋಮ ಹವನಗಳನ್ನ ಮಾಡಿಸೋದಾಗಿರ್ಬೋದು, ಈ ರೀತಿಯಾದ ಶುಭ ಕಾರ್ಯಗಳನ್ನ ಮಾಡುವಂಥ ಒಂದು ಟೈಮ್ ಇದಾಗಿರುತ್ತೆ. ಜೊತೆಗೆ ಇನ್ನು ಕೇತು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಕೆಲವೊಂದು ಡೆಂಟಲ್ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಥ್ರೋಟ್ ಇನ್ಫೆಕ್ಷನ್ ಆಗಿರ್ಬೋದು, ಈ ರೀತಿಯಾದ ಕೆಲವು ಸಮಸ್ಯೆಗಳನ್ನ ಎದುರಿಸ್ಬೇಕಾಗಿ ಬರುತ್ತೆ. ಅದರಲ್ಲೂ ಕೂಡ ಮೂಳೆಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನ ಕೂಡ ಎದುರಿಸ್ಬೇಕಾಗಿ ಬರುತ್ತೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರ ಇರೋದ್ರಿಂದ ಗಂಡ ಹೆಂಡತಿ ಮಧ್ಯದಲ್ಲಿ ಕೆಲವೊಂದು ವೈಮನಸ್ಸನ್ನು ಎದುರಿಸ್ಬೇಕಾಗಿ ಬರುತ್ತೆ. ಆದರೆ ಗುರುವಿನ ದೃಷ್ಟಿ ಕೂಡ ಇರೋದ್ರಿಂದ ಖಂಡಿತವಾಗ್ಲೂ ಎಂಥ ನೆಗೆಟಿವಿಟಿ ಬಂದರೂ ಕೂಡ ಅದು ಪಾರಾಗ್ತಾ ಇರುತ್ತೆ. ಸೊ ಇವಾಗೇನೋ ಒಂದು ಜಗಳ ಬಂದಿದೆ, ಕಿತ್ಲಾಡ್ತಾ ಇದ್ದೀರಾ ಅಂತಂದರೆ ಗುರುವಿನ ದೃಷ್ಟಿನೂ ಕೂಡ ಇರೋದ್ರಿಂದ ಅದು ಅಲ್ಲಿಂದಲ್ಲೇ ಸರಿ ಹೋಗುವಂಥದ್ದು, ಹಾಗೆ ಕಾಂಪ್ರಮೈಸ್ ಆಗೋದು ಕೂಡ ಆಗ್ತಾ ಇರುತ್ತೆ. ಅದು ಮೇಜರಾಗಿ ಪ್ರಾಬ್ಲಮ್ಸ್ ಆಗೋದಿಲ್ಲ. ಆದರೆ 8ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ, ಅದರಲ್ಲೂ ಶನಿ ಆಗಿರ್ಬೋದು, ಬುಧ ಆಗಿರ್ಬೋದು, ಕುಜಗ್ರಹದ ಒಂದು ಸಂಚಾರ ಇರೋದ್ರಿಂದ ನೀವು ಸ್ಪೀಡ್ ಕಂಟ್ರೋಲ್ ಇರಬೇಕಾಗುತ್ತೆ. ಯಾಕಂದರೆ ಅಪಘಾತಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಎಷ್ಟು ಸ್ಪೀಡ್ ಕಂಟ್ರೋಲ್ ಇರ್ತೀರೋ ಅಷ್ಟು ನಿಮಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯ ಸಮಸ್ಯೆ ಅಂತ ಬಂದರೆ ನರಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳನ್ನ ಕೂಡ ಎದುರಿಸ್ಬೇಕಾಗಿ ಬರುತ್ತೆ. ಅಥವಾ ನೀವೇನಾದರೂ ಭೂಮಿಗೆ ಸಂಬಂಧಪಟ್ಟಿದ್ದಾಗಿರ್ಬೋದು, ಯಾವುದಾದ್ರೂ ಪೇಪರ್ಸ್ ರೆಡಿ ಮಾಡ್ತಿದ್ದೀರಾ ಅಂತಂದರೆ ಡಾಕ್ಯುಮೆಂಟ್ಸಲ್ಲಿ ಕೆಲವೊಂದು ಕರೆಪ್ಷನ್ ಆಗುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಡಾಕ್ಯುಮೆಂಟ್ಸ್ನ ಕರೆಕ್ಟಾಗಿ ನೋಡ್ಕೊಳ್ಳಿ. ಲೆಕ್ಕಪತ್ರದಲ್ಲಿ ಏನಾದರೂ ಕೆಲವು ಸಮಸ್ಯೆಗಳು ಎದುರಿಸಬೇಕಾದಂಥ ಒಂದು ಸಂದರ್ಭ ಬರುತ್ತೆ. ಆದರೆ ನೋಡಿ, ಇಷ್ಟು ದಿವಸಗಳ ಕಾಲ 8ನೇ ಮನೆಯಲ್ಲಿ ನಿಮ್ಮ ಲಗ್ನಾಧಿಪತಿ ಆಗಿರುವಂತಹ ಸೂರ್ಯನ ಒಂದು ಸಂಚಾರ ನಡೀತಿತ್ತು. ಸೊ ಇದರಿಂದನೂ ನಿಮಗೆ ಕೆಲವೊಂದು ಲಾಸಸ್ ಆಗೋದು, ಗೇಯ್ನ್ ಆಗೋದು ಎರಡೂ ಕೂಡ ಸಮಾನಾಂತರವಾಗಿ ನಡೀತಾ ಇತ್ತು. ಆದರೆ ಇನ್ನು 9ನೇ ಮನೆಗೆ ಸೂರ್ಯನ ಒಂದು ಸಂಚಾರ ಆಗೋದ್ರಿಂದ ಉತ್ತಮವಾದ ಫಲನ ನೋಡ್ಬೋದು. ಯಾಕೆ ಅಂತಂದರೆ ಸೂರ್ಯ ನಿಮ್ಮ ರಾಶಾಧಿಪತಿ ಕೂಡ ಆಗಿರ್ತಾನೆ. ಜೊತೆಗೆ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇರೋದ್ರಿಂದ ಸಿಂಹ ರಾಶಿಯಲ್ಲಿ ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ, ಅಥವಾ ಗೌರ್ಮೆಂಟ್ಗೆ ಸಂಬಂಧಪಟ್ಟಿರುವಂಥ ಕೆಲಸಗಳನ್ನ ಮಾಡ್ತಿದ್ದೀರಾ, ಜೊತೆಗೆ ರಾಜಕಾರಣಿಗಳು ಯಾರು ಇರ್ತೀರಾ ಅವರೆಲ್ಲರಿಗೂ ಕೂಡ ಉತ್ತಮವಾದ ಫಲಗಳನ್ನ ನೋಡುವಂಥ ಒಂದು ಸಮಯ ಇದಾಗಿರುತ್ತೆ. ನೀವು ಏನೇ ಆಗಿರ್ಬೋದು, ಜನನಾಯಕರಾಗಿರೋದ್ರಿಂದ ಪ್ರಜೆಗಳಿಂದ ನಿಮಗೆ ಒಂದು ಉತ್ತಮವಾದ ಒಂದು ಪ್ರಶಂಸೆ ಸಿಗುವಂಥದ್ದು, ಅಥವಾ ಇವಾಗ ಬೇಗ ಶೈನ್ ಆಗುವಂಥದ್ದು, ನೀವು ಮಾಡೋ ಕೆಲಸಗಳು ಬೇಗ ಜನಗಳಿಗೆ ರೀಚ್ ಆಗುವಂಥದ್ದು, ಉತ್ತಮವಾದ ಲಾಭನ ನೋಡುವಂಥದ್ದು, ಜೊತೆಗೆ ಗೌರ್ಮೆಂಟ್ ಉದ್ಯೋಗಿಗಳಿಗೆ ಪ್ರಮೋಷನ್ ಆಗುವಂಥದ್ದು, ಅಥವಾ ಏನಾದರೂ ಅದೃಷ್ಟ ಬದಲಾಗುವಂಥದ್ದು. ನೀವು ಅಂದ್ಕೊಂಡೇ ಇರೋಲ್ಲ, ನಾನು ಈ ಥರದೊಂದು ಪೋಸ್ಟಿಂಗ್ ಹೋಗ್ತೀನ, ನನಗೆ ಈ ಥರದೊಂದು ಒಳ್ಳೇದಾಗುತ್ತಾ ಅಂತ ಅಂದ್ಕೊಳ್ದೇ ಇರೋವಂಥ ಒಂದು ಖುಷಿ ವಿಚಾರಗಳನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಗೌರ್ಮೆಂಟಿಂದ ಏನಾದರೂ ಕೆಲಸಗಳಾಗಬೇಕಿತ್ತು ಅಂದರೆ ಇದು ತುಂಬ ಉತ್ತಮವಾದ ಸಮಯ. ಈ ಸಮಯನ ನೀವು ಉಪಯೋಗ ಮಾಡ್ಕೊಬೇಕಾಗುತ್ತೆ. 14ನೇ ತಾರೀಕಿನ ನಂತರ ಏಪ್ರಿಲ್ 14ರಿಂದ ನಿಮಗೆ ಮೇ 14ರವರೆಗೂ ಕೂಡ ಟೈಮ್ ತುಂಬ ಚೆನ್ನಾಗಿರುತ್ತೆ. ಆ ಸಮಯನ ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಶುಕ್ರಗ್ರಹದ ಸಂಚಾರ ಅಂತ ಬಂದಾಗ ನಿಮಗೆ 10ನೇ ಮನೆಯಲ್ಲಿ ಶುಕ್ರನ ಒಂದು ಸಂಚಾರ ನಡೀತಿರುತ್ತೆ. 9ನೇ ಮನೆಯಿಂದ 10ನೇ ಮನೆಗೆ ಶುಕ್ರನ ಸಂಚಾರ ಎರಡೂ ಕೂಡ ತುಂಬ ಉತ್ತಮವಾಗಿರುತ್ತೆ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾಯಿದ್ರೆ, ಅಥವಾ ಯಾರಾದರೂ ಆ್ಯಕ್ಟರ್ಸ್ ಆಗಿದ್ದರೆ, ಅಥವಾ ಬಟ್ಟೆ ವ್ಯಾಪಾರ ಮಾಡ್ತಿರೋವಂಥವ್ರು, ಅಥವಾ ಬ್ಯೂಟಿಷಿಯನ್ ವರ್ಕ್ ಮಾಡ್ತಿರೋವಂಥವ್ರು, ಇವರೆಲ್ಲರಿಗೂ ಕೂಡ ಉತ್ತಮವಾದ ಒಂದು ಸಮಯ ಆಗಿರುತ್ತೆ. ಒಳ್ಳೆ ಫಲಗಳನ್ನ ನೋಡುವಂಥದ್ದು, ಅಥವಾ ಬೇಗ ನೀವು ಶೈನ್ ಆಗುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು. ಸೊ ಎಲ್ಲ ರೀತಿಯಿಂದನೂ ಸಿಂಹರಾಶಿಯವರಿಗೆ ತುಂಬ ಉತ್ತಮವಾದ ಸಮಯನೇ ಆಗಿರುತ್ತೆ. ಕೆಲವೊಂದು ಸ್ಮಾಲ್ ನೆಗೆಟಿವಿಟಿ ಇದ್ದರೂ ಕೂಡ ನೀವು ಅದೆಲ್ಲದರಿಂದನೂ ಪಾರಾಗ್ಬೋದು. ನೀವು ಈ ತಿಂಗಳಲ್ಲಿ ಬೇಕಾಗಿರೋ ಮುಖ್ಯವಾದ ರೆಮಿಡಿ ಏನು ಅಂತಂದರೆ ಸ್ಪೀಡ್ ಕಂಟ್ರೋಲ್ ಮಾಡ್ಕೊಳ್ಳೋ ಅಂಥದ್ದು.
ಯಾರ ಹತ್ರ ಆದರೂ ಏನಾದರೂ ಒಂದು ಕಾನ್ವರ್ಸೇಷನ್ ಮಾಡ್ತಿದ್ದೀರಾ ಅಂತಂದರೆ ಸ್ವಲ್ಪ ಕೇರ್ಫುಲ್ಲಾಗಿರಬೇಕು. ಏನೇನೋ ಮಾತಾಡೋದು ಅದರಿಂದ, ಅಥವಾ ನಿಮಗೆ ಸಿಟ್ಟು ತಡೆಯೋಕ್ಕಾಗ್ದಿರ ಏನೋ ಅನ್ನೋಕ್ಕೋಗಿ ಇನ್ನೇನೋ ಅರ್ಥ ಮಾಡಿಕೊಂಡು ಕೆಲವೊಂದು ಆಪರ್ಚುನಿಟೀಸ್ನ ಕಳ್ಕೊಳ್ಳೋ ಸಾಧ್ಯತೆಗಳು ಕೂಡ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕೇರ್ಫುಲ್ಲಾಗಿರೋದು ಒಳ್ಳೆಯದು. ಆರೋಗ್ಯನ ತುಂಬ ಚೆನ್ನಾಗಿ ನೋಡ್ಕೊಳ್ಳಿ. ಆರೋಗ್ಯದ ವಿಷಯದಲ್ಲಿ ನೀವು ತುಂಬ ಕೇರ್ಫುಲ್ಲಾಗಿರಬೇಕಾಗಿ ಬರುತ್ತೆ. ಇನ್ನು ಮನೆಯ ವಾತಾವರಣ ಅಂತ ನೋಡೋಕೆ ಬಂದಾಗ ನಾನು ಆಗಲೇ ಹೇಳಿದೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬಂದರೂ ಕೂಡ ಗುರು ದೃಷ್ಟಿ ಚೆನ್ನಾಗಿರೋದ್ರಿಂದ ಎಲ್ಲ ನೆಗೆಟಿವಿಟಿನೂ ಕೂಡ ಹೊರಟೋಗುತ್ತೆ ಅಂತ. ಇನ್ನು ವಿದ್ಯಾರ್ಥಿಗಳು ಅಂತ ಬಂದಾಗ, ವಿದ್ಯಾರ್ಥಿಗಳು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರ್ತೀರ. ಸ್ವಲ್ಪ ಓದಿದ್ರೂ ಕೂಡ ತಲೆಗಂಟು ಅಂಥದ್ದು, ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳೋವಂಥದ್ದು, ನೀವೇನಾದರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತೀರಾ ಅಂದರೆ ಆ ಎಕ್ಸಾಮ್ಸ್ನಲ್ಲಿ ವಿನ್ ಆಗುವಂಥದ್ದು, ಇದೆಲ್ಲನೂ ಕೂಡ ಆಗ್ತಾ ಇರುತ್ತೆ. ಸೊ ಇದೆಲ್ಲ ಒಂದು ಖುಷಿ ಪಡುವಂಥ ವಿಷಯನೇ ಆಗಿರುತ್ತೆ. ಇಷ್ಟೆಲ್ಲ ಒಳಿತಿದ್ರೂ ಕೂಡ ಕೆಲವೊಂದು ನೆಗೆಟಿವಿಟಿನೂ ಕೂಡ ಇದೆ. ಏನು ಪರಿಹಾರ ಮಾಡ್ಕೊಬೇಕು ಅಂತ ನೋಡಿದ್ರೆ, ನೋಡಿ, ಪರಿಹಾರವಾಗಿ ಮೊದಲನೇದಾಗಿ ನಿಮಗೆ ಕುಜಗ್ರಹದ ಒಂದು ಸ್ಥಾನಮಾನ, 8ನೇ ಮನೇಲಿ ಕುಜನ ಸಂಚಾರ ಇದೆ. ಸೊ ಹಾಗಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆನ ಮಾಡ್ಕೊಳ್ಳಿ. ಮತ್ತು ಸೂರ್ಯನ ಒಂದು ಆರಾಧನೆ ಅಂದರೆ 14ನೇ ತಾರೀಕುವರೆಗೂ ಸೂರ್ಯನಿಗೆ ಅರ್ಘ್ಯ ಕೊಡುವಂಥದ್ದು. ಸೂರ್ಯೋದಯಕ್ಕೆ ಮುಂಚೆ ಎದ್ದೇಳಿ ಸೂರ್ಯನಿಗೆ ಅರ್ಘ್ಯ ಕೊಡಿ, ಆದಿತ್ಯ ಹೃದಯ ಪಾರಾಯಣನ ಮಾಡ್ಕೊಳ್ಳಿ. 14ನೇ ತಾರೀಕಿನ ನಂತರ ಸೂರ್ಯ ನಮಸ್ಕಾರ ಹಾಕ್ಕೊಳ್ಳೋದು ಮತ್ತು ಆದಿತ್ಯ ಹೃದಯನ ಪಾರಾಯಣ ಮಾಡುವಂಥದ್ದು. ನೀವು ಎಷ್ಟು ಸೂರ್ಯನ ಆರಾಧನೆ ಮಾಡ್ತೀರೋ ಅಷ್ಟು ಒಳಿತನ್ನ ನೋಡುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಹಾಗಾಗಿ ಮರಿದಿರ ಈ ಕೆಲಸಗಳನ್ನ ನೀವು ಮಾಡ್ಕೋಬೇಕಾಗತ್ತೆ. ಜೊತೆಗೆ ಗುರುಗಳ ಒಂದು ಆರಾಧನೆ ಮಾಡೋದು, ಗುರುಗಳ ದೇವಸ್ಥಾನಕ್ಕೆ ಪ್ರತಿ ಗುರುವಾರ ದಿವಸ ಹೋಗಿ ಎಂಥ ನೆಗೆಟಿವಿಟಿ ಬಂದರೂ ಕೂಡ ಅದೆಲ್ಲದರಿಂದಲೂ ನೀವು ಪಾರಾಗ್ಬೋದು.